Hi, good morning. Welcome to PUC Tutorial of Commerce. My name is Naveen SS, Lecturer of Commerce. Today I am going to discuss easy to score in second PUC Accountancy subject. Second year Accountancy subject ಗೆ ಸಂಬಂಧಪಟ್ಟ ಹಾಗೆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಕ್ವೆಶ್ಚನ್ ಪೇಪರ್ನಲ್ಲಿ ಯಾವ ರೀತಿ ಕ್ವೆಶ್ಚನ್ಸನ್ನು ಪಿಕ್ ಮಾಡ್ತಾರೆ ಮತ್ತು ಅತಿ ಹೆಚ್ಚು ಅಂಕವನ್ನು ಯಾವ ರೀತಿ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲ್ ಬಂದು PUC Tutorial of Commerce. It may be get more updates and new videos for PUE Commerce. So question paper analysis. ಸೊ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ಗೆ ಬಂದಾಗ ಸಾಮಾನ್ಯವಾಗಿ 5 ಸೆಕ್ಷನ್ನಲ್ಲಿ ಕ್ವೆಶನ್ಸನ್ನು ರೈಸ್ ಮಾಡ್ಕೊಂಡು ಹೋಗ್ತಾರೆ. ಒಂದು 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್, 6 ಮಾರ್ಕ್ಸ್ ಕ್ವೆಶನ್, 12 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್. ಸೆಕ್ಷನ್ ಎನಲ್ಲಿ 1 ಮಾರ್ಕ್ಸ್ ಕ್ವೆಶನ್ ರೈಸ್ ಮಾಡ್ತಾರೆ, ಸೆಕ್ಷನ್ ಬಿನಲ್ಲಿ 2 ಮಾರ್ಕ್ಸ್ ಕ್ವೆಶನ್ ರೈಸ್ ಮಾಡ್ತಾರೆ, ಸೆಕ್ಷನ್ ಸಿನಲ್ಲಿ 6 ಮಾರ್ಕ್ಸ್ ಕ್ವೆಶನ್ ರೈಸ್ ಮಾಡ್ತಾರೆ, ಸೆಕ್ಷನ್ ಡಿನಲ್ಲಿ 12 ಮಾರ್ಕ್ಸ್ ಕ್ವೆಶನ್ ರೈಸ್ ಮಾಡ್ತಾರೆ ಮತ್ತು ಸೆಕ್ಷನ್ ಇನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಸೊ ಸಾಮಾನ್ಯವಾಗಿ ಸೆಕ್ಷನ್ ಎ, ಸೆಕ್ಷನ್ ಬಿ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್. ಸೆಕ್ಷನ್ ಎನಲ್ಲಿ ಬಂದಾಗ 10 ಪ್ರಶ್ನೆಗಳು ರೈಸ್ ಇರ್ತವೆ, ಅದರಲ್ಲಿ ನೀವು 8 ಪ್ರಶ್ನೆಯನ್ನು ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟು ಸೆಕ್ಷನ್ ಬಿ ಬಂದಾಗ 7 ಪ್ರಶ್ನೆ ಇರ್ತವೆ, 7 ಪ್ರಶ್ನೆಗೆ ನೀವು 5 ಪ್ರಶ್ನೆಯನ್ನು ಉತ್ತರಿಸಬೇಕಾಗುತ್ತೆ. ಸೊ ನನ್ನ ಕಡೆಯಿಂದ ಸಲಹೆ ಅಂತ ಹೇಳಿದ್ರೆ 1 ಮತ್ತು 2ಕ್ಕೆ 2 ಅಂಕಗಳ ಪ್ರಶ್ನೆಗೆ PUE ಡಿಪಾರ್ಟ್ಮೆಂಟಿಂದ ಬರುವಂಥ ಕ್ವೆಶನ್ ಬ್ಯಾಂಕ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ NCERT ಪುಸ್ತಕ ಏನಿದೆ, NCERT ಪುಸ್ತಕ, ಅದರ ಜೊತೆಗೆ ಕೆಲವೊಂದು ಪೂರಕವಾಗುವಂಥ ಪಬ್ಲಿಕೇಶನ್ಸ್ ಬುಕ್ಸನ್ನು ರೆಫರ್ ಮಾಡೋದ್ರ ಜೊತೆಗೆ ನಮ್ಮ ಉಪನ್ಯಾಸಕರ ಸಲಹೆ ಮತ್ತು ಮಾರ್ಗದರ್ಶನ ತಗೊಂಡು 1 ವರ್ಡ್ 2 ವರ್ಡನ್ನು ಸೆಲ್ಫ್ ಸ್ಟಡಿ ಮಾಡ್ತು ಅಂತ ಹೇಳಿದ್ರೆ ನಾವು ಅತಿ ಹೆಚ್ಚು ಅಂಕವನ್ನು ಅಥವಾ ಫುಲ್ ಮಾರ್ಕ್ಸನ್ನು 1 ವರ್ಡ್ 2 ವರ್ಡ್ನಲ್ಲಿ ಗಳಿಸ್ಬೋದು. ನೆಕ್ಸ್ಟ್ 6 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ 6 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಇಲ್ಲಿ 7 ಪ್ರಶ್ನೆಗಳನ್ನ ರೈಸ್ ಮಾಡಿರ್ತಾರೆ. 7 ಪ್ರಶ್ನೆಯಲ್ಲಿ ನಾವು 4 ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ 4 ಪ್ರಶ್ನೆ ಬಂದಾಗ ನನ್ನ ಕಡೆಯಿಂದ ಬೆಸ್ಟ್ 4 ಕ್ವೆಶನ್ಸ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೆಥಡು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಗ್ಯಾರಂಟಿ ಅಕೌಂಟು, ಈ 3ರಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ. ಸೊ ಸಾಮಾನ್ಯವಾಗಿ ಎಲ್ಲ ಈಸಿ ಇರುತ್ತೆ, ಸ್ವಲ್ಪ ವರ್ಕೌಟ್ ಮಾಡಬೇಕು. ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೆಥಡ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಗ್ಯಾರಂಟಿ ಅಕೌಂಟ್ ಇರ್ಬೋದು. ಈಸಿಯಾಗಿ ಅಂಕವನ್ನು ಗಳಿಸ್ಬೋದು. ನಂತರ ಡೆತ್ ಆಫ್ ಎ ಪಾರ್ಟ್ನರ್. ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಬಂದಾಗ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಬಿಟ್ಟು ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಸಾಮಾನ್ಯವಾಗಿ ಡೆತ್ ಆಫ್ ಎ ಪಾರ್ಟ್ನರ್ 100% ಕೇಳುವಂಥ ಪ್ರಶ್ನೆ. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಾಗ ನಾವು ಉತ್ತರವನ್ನು ಈಸಿಯಾಗಿ ಗಳಿಸ್ಬೋದು. ಇಲ್ಲಿ ಗುಡ್ ವಿಲನ್ನು ಟ್ರೀಟ್ ಮಾಡಬೇಕಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಗುಡ್ ವಿಲನ್ನು ಟ್ರೀಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಫುಲ್ ಮಾರ್ಕ್ಸನ್ನು ತಗೊಳ್ಬೋದು. ನೆಕ್ಸ್ಟು ಇಶ್ಯೂ ಆಫ್ ಡಿಬೆಂಚರ್. ನೆಕ್ಸ್ಟ್ ಕ್ವಶನ್ಸ್ ಬಂದು ಇಶ್ಯೂ ಆಫ್ ಡಿಬೆಂಚರ್. ಇಶ್ಯೂ ಆಫ್ ಡಿಬೆಂಚರ್ ಅಟ್ ಪಾರ್, ಅಟ್ ಪ್ರೀಮಿಯಮ್, ಅಟ್ ಡಿಸ್ಕೌಂಟ್. ಸಾಮಾನ್ಯವಾಗಿ 3 ಕೇಸ್ನಲ್ಲಿ ಡಿಬೆಂಚರ್ ಇಶ್ಯೂ ಆಗುತ್ತೆ. ಆ 3 ಕೇಸ್ನಲ್ಲಿ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಲೆಕ್ಕವನ್ನು ರೈಸ್ ಮಾಡಬಹುದು. ಅದರ ಜೊತೆಗೆ ಇಶ್ಯೂ ಆಫ್ ಡಿಬೆಂಚರ್ ವೆಂಡರ್ ಕೇಸ್. ಏನಾದರೂ ವೆಂಡರ್ ಕೇಸ್ನಲ್ಲಿ ಏನಾದ್ರು ವೆಂಡರ್ ಅಕೌಂಟನ್ನು ಓಪನ್ ಮಾಡಿ ಅಂತ ಏನಾದ್ರು ಕೇಳ್ತು ಅಂತ ಹೇಳಿದ್ರೆ ಡಿಬೆಂಚರ್ನ ವೆಂಡರ್ ಅಕೌಂಟಲ್ಲಿ ಕೇಳ್ತಾರೆ. ಇಲ್ಲಿ 4 ಎಂಟ್ರಿ ಇರುತ್ತೆ. ಈಸಿಯಾಗಿ ಕಲ್ತ್ಕೊಳ್ತು ಅಂತ ಹೇಳಿದ್ರೆ ನಾವು 6 ಅಂಕವನ್ನು ಗಳಿಸ್ಬೋದು. ನೆಕ್ಸ್ಟು ರೇಷಿಯೋ ಅನಾಲಿಸಿಸ್. ರೇಷಿಯೋ ಅನಾಲಿಸಿಸ್ಗೆ ಬಂದಾಗ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಎರಡಕ್ಕೆ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸ್ ಕೇಳ್ಬೋದು. ಅಥವಾ ಈ ಪ್ರಶ್ನೆಯನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಡೆಬ್ಟ್ ಇಕ್ವಿಟಿ ರೇಷಿಯೋ ಎರಡನ್ನ ಸೇರಿಸಿ ಒಂದು ಪ್ರಶ್ನೆಯನ್ನು ರೈಸ್ ಮಾಡ್ಬೋದು. ಕ್ವಿಕ್ ರೇಷಿಯೋ ಆ್ಯಂಡ್ ಕರೆಂಟ್ ರೇಷಿಯೋ ಎರಡೂ ಸಹ ಭಾಳ ಈಸಿ ಇರುತ್ತೆ. ಅದರ ಜೊತೆಗೆ ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಡೆಬ್ಟ್ ಇಕ್ವಿಟಿ ರೇಷಿಯೋ ಇದು ಸಹ ಈಸಿಯಾಗಿರುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಬೆಸ್ಟ್ 4 ಕ್ವೆಶನ್ಸ್ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಮೆಥಡ್ಗೆ ಸಂಬಂಧಪಟ್ಟಾಗಿರ್ಬೋದು, ಡೆತ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟಾಗಿರ್ಬೋದು, ಡಿಬೆಂಚರ್ಗೆ ಸಂಬಂಧಪಟ್ಟಾಗಿರ್ಬೋದು, ರೇಷಿಯೋಗೆ ಸಂಬಂಧಪಟ್ಟಾಗಿರ್ಬೋದು. ಇವು 4ರಲ್ಲಿ ಏನಾದರೂ ನಾನು ಬರೆದಿರೋ ಉತ್ತರ ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂದಾಗ ಆಪರೇಟಿಂಗ್ ಆಕ್ಟಿವಿಟಿ ಇಂಡೈರೆಕ್ಟ್ ಮೆಥಡ್, ನೆಕ್ಸ್ಟು ಫೈನಾನ್ಷಿಂಗ್ ಆಕ್ಟಿವಿಟಿ. ಇಲ್ಲಿ ನಾವು ಕ್ವಶನ್ಸನ್ನು ಕಲ್ತ್ಕೊಳ್ತು ಅಂತ ಹೇಳಿದ್ರೆ 24 ಅಂಕಕ್ಕೆ 24 ಅಂಕವನ್ನು ಗಳಿಸ್ಬೋದು. ನೆಕ್ಸ್ಟು 12 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ 12 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಇಲ್ಲೂ ಸಹ 7 ಪ್ರಶ್ನೆಗಳಿರ್ತವೆ. 7 ಪ್ರಶ್ನೆಯಲ್ಲಿ ನಾವು 4 ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು. ಟೋಟಲ್ 48 ಮಾರ್ಕ್ಸ್ಗೆ ಪ್ರಶ್ನೆಗಳು ರೈಸ್ ಆಗ್ತವೆ. ನನ್ನ ಕಡೆಯಿಂದ ಬೆಸ್ಟ್ 4 ಕ್ವಶನ್ಸ್ ಅಂತ ಹೇಳಿದ್ರೆ
ಒಂದು ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ NPO, ನೆಕ್ಸ್ಟ್ ಡಿಸೊಲ್ಯೂಷನ್ ಆಫ್ ನಾಟ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂದಾಗ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಎರಡು ಪ್ರಶ್ನೆಗಳು ರೈಸ್ ಮಾಡ್ಕೊಂಡು ಹೋಗ್ತಾರೆ. ಇದು ಬ್ಯಾಲೆನ್ಸ್ ಶೀಟಲ್ಲಾದರೂ ಇರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಾದರೂ ಇರ್ಬೋದು. ಸೊ ನನ್ನ ಕಡೆಯಿಂದ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳಿದ್ರೆ ಇವು 4. ಸೊ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕ್ವಶನ್ಸಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತವೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕ್ವಶನ್ಸ್. ಸೊ ಕೆಲವು ಲೆಕ್ಚರ್ಸ್ ಏನು ಮಾಡ್ತಾರೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾರೆ. ಸೊ ಇದು ಸಹ ಇದನ್ನು ಬಿಟ್ಟರೆ NPO ಬಿಟ್ಟರೆ ಬೆಸ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ತಪ್ಪಾಗಲ್ಲ. ಸೊ ನೆಕ್ಸ್ಟ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಈ ಕ್ವಶನ್ಸು. ನೆಕ್ಸ್ಟ್ ಆಮೇಲೆ ರೇಷಿಯೋ ಅನಾಲಿಸಿಸ್ಗೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿರ್ತಾರೆ. ಒಟ್ಟು 7 ಪ್ರಶ್ನೆಯಲ್ಲಿ 4 ಪ್ರಶ್ನೆ ಸೊ ನನ್ನ ಕಡೆಯಿಂದ ಸಜೆಸ್ಟ್ ಮಾಡಿದ್ದಾರೆ. ಸೊ NPO, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅಕೌಂಟಿಂಗ್ ಫಾರ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಈ 4 ಪ್ರಶ್ನೆಯನ್ನು ಅಟೆಂಡ್ ಮಾಡಿದ್ರೆ 48ಕ್ಕೆ 48 ಅಂಕವನ್ನು ಗಳಿಸ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಬರ್ತಾ ಹೋಗುತ್ತೆ ಸೆಕ್ಷನ್ ಇನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದು 10ರಿಂದ 15 ಕ್ವಶನ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಆ 15 ಕ್ವಶನ್ಸು ಭಾಳ ಸರಳವಾಗಿರುತ್ತೆ. ಒಂದು ಲೈನು ಆನ್ಸರನ್ನು ಬರೆದ್ರೆ ಅಥವಾ 5 ಇಮ್ಯಾಜಿನೇಷನ್ ಮಾಡಿಕೊಂಡು 5 ಐಟಮ್ಸನ್ನು ಬರೀತು ಅಂತ ಹೇಳಿದ್ರೆ ಸೊ 5ಕ್ಕೆ 5 ಅಂಕವನ್ನು ಗಳಿಸುವ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ. ಸೊ ಇಲ್ಲಿ 3 ಪ್ರಶ್ನೆಯನ್ನು ಕೇಳ್ತಾರೆ. ಸೊ 15 ಪ್ರಶ್ನೆಯಲ್ಲಿ ಮೊದಲ 5ರಿಂದ 1 ಪ್ರಶ್ನೆ, ನಂತರ 10 ತನಕ 1 ಪ್ರಶ್ನೆ, ನೆಕ್ಸ್ಟು 15 ತನಕ 1 ಪ್ರಶ್ನೆ ರೈಸ್ ಮಾಡ್ಕೊಂಡು ಹೋಗೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಅದರ ಜೊತೆಗೆ NCERT ಪುಸ್ತಕದಲ್ಲಿ ಯಾವುದೇ ಪ್ರಶ್ನೆಯನ್ನು ಅವರು ಕೇಳೋ ಅವಕಾಶಗಳು ಇರ್ತವೆ. ಹಾಗಾಗಿ ಈ 15 ಪ್ರಶ್ನೆಗಳ ಜೊತೆಗೆ NCERT ಬುಕ್ಕಿನಲ್ಲಿರುವಂಥ ಕೆಲವೊಂದು ಪುಸ್ತಕದಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಕಲಿತಿತ್ತು ಅಂತ ಹೇಳಿದ್ರೆ ಸೊ ನಾವಿಲ್ಲೂ ಸಹ ಏನು ಮಾಡ್ಬೋದು, ಅತಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಥವಾ ಫುಲ್ ಮಾರ್ಕ್ಸನ್ನು ಗಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಓಕೆ, ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ PUC Tutorial of Commerce. ಓಕೆ, ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.